Welcome to Learn Commerce PU online classes. Don't forget to like our video and subscribe our YouTube channel for all the updates. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಮೂರನೆಯ ಗದ್ಯ ಪಾಠ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವ ಪಾಠದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಇದನ್ನು ಬರೆದವರು ಲೇಖಕಿ ಶ್ರೀಮತಿ ನೇಮಿಚಂದ್ರ ಅವರು. ಕನ್ನಡದ ಸಂವೇದನಶೀಲ ಬರಹಗಾರ್ತಿಯರಲ್ಲಿ ಇವರು ಕೂಡ ಒಬ್ಬರು. ಇವರ ಬರಹಗಳು ಅತ್ಯುತ್ತಮ ಶೈಲಿಯಿಂದ ಕೂಡಿರುವಂಥದ್ದು. ಅಂದರೆ ಒಬ್ಬ ನಿಜವಾದ ಓದುಗನನ್ನು ಓದಿಸಿಕೊಂಡೇ ಹೋಗಬಲ್ಲಂತಹ ಒಂದು ಚಾಕಚಕ್ಯತೆಯ ಬರವಣಿಗೆ ಇವರ ಬರಹಗಳಲ್ಲಿ ಕಾಣಬಹುದು. ಶ್ರೀಮತಿ ನೇಮಿಚಂದ್ರ ಅವರು ಒಂದು ರೀತಿಯಲ್ಲಿ ಕರ್ನಾಟಕದ ಮನೆ ಮಾತಾದವರು, ಮನೆ ಮನೆಗಳಿಗೆ ತಲುಪಿದವರು. ಅಂದರೆ ದಿನಪತ್ರಿಕೆಯೊಂದರ ಅಂಗಣದ ಮೂಲಕ ಹೆಚ್ಚಿನ ಮನೆಗಳಿಗೆ ತಲುಪಿದವರು. ಉದಯವಾಣಿ ದಿನಪತ್ರಿಕೆಯಲ್ಲಿ ಬದುಕು ಬದಲಿಸಬಹುದು ಎನ್ನುವಂತಹ ಒಂದು ಅಂಕಣಗಳ ಮೂಲಕ ಉದಯವಾಣಿ ಪತ್ರಿಕೆಯ ಭಾನುವಾರದ ಸಾಪ್ತಾಹಿಕ ಸಂಪದ ಅದರಲ್ಲಿ ಬದುಕು ಬದಲಿಸಬಹುದು ಎನ್ನುವಂಥ ಲೇಖನದಲ್ಲಿ ಪ್ರತಿ ವಾರದಲ್ಲಿ ಒಂದು ಕಥೆಯನ್ನು ತಗೊಂಡು ಬಹಳ ಚೆನ್ನಾಗಿ ನಿರೂಪಿಸ್ತಾ ಇದ್ರು. ನೈಜ ಘಟನೆಗಳನ್ನು ಆಧರಿಸಿಕೊಂಡು ಆ ನಿರೂಪಣ ಶೈಲಿ ಬಹಳ ಚೆನ್ನಾಗಿ ಇರುವಂಥದ್ದು. ಆದ್ದರಿಂದ ಓದುಗರನ್ನು ಓದಿಸಿಕೊಂಡೇ ಹೋಗುವಂತಹ ಒಂದು ಬರವಣಿಗೆ ನಾವಲ್ಲಿ ಕಾಣಬಹುದು. ಮೂಲತಃ ಚಿತ್ರದುರ್ಗದವರು. ತನ್ನ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಬೆಂಗಳೂರಿನ HAL ಹಿಂದೂಸ್ತಾನಿ ಏರೋನಾಟಿಕ್ಸ್ ಲಿಮಿಟೆಡ್ ಇದರಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದವರು. ಈಗ ನಿವೃತ್ತರಾಗಿದ್ದಾರೆ. ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಮುಖ್ಯವಾಗಿ ಪ್ರವಾಸ ಕಥನಗಳನ್ನೇ ಹೆಚ್ಚಾಗಿ ಬರೆದಿರುವಂಥದ್ದು. ಆ ಪ್ರವಾಸ ಕಥನಗಳನ್ನೇ ಬರೀತಾ ಆ ಮೂಲಕ ಜನರಿಗೆ ಸಂದೇಶವನ್ನು ಕೊಟ್ಟವರು. ಅದರ ಜೊತೆಗೆ ಅನೇಕ ವ್ಯಕ್ತಿ ಚಿತ್ರಗಳು, ಅಂದರೆ ಅನೇಕ ಮಹಾನ್ ವ್ಯಕ್ತಿಗಳ ಜೀವನ ಸಾಹಸ ಗಾಥೆಗಳನ್ನು ಬರೆದಿಟ್ಟಿದ್ದಾರೆ. ಈ ಬರಹದ ಮೂಲಕವೇ ಈ ಸಮಾಜದಲ್ಲಿ ಒಂದು ರೀತಿಯ ಚೈತನ್ಯವನ್ನು ಮೂಡಿಸೋದಕ್ಕೆ ಪ್ರಯತ್ನವನ್ನು ಪಟ್ಟವರು. ಇವರ ತಂದೆ ಶ್ರೀ ಜಿ ಗುಂಡಪ್ಪ, ತಾಯಿ ಶ್ರೀಮತಿ ತಿಮ್ಮಕ್ಕನವರು. ಸ್ತ್ರೀ ಸಂವೇದನೆಯುಳ್ಳ ಕಥೆಗಾರ್ತಿ. ಸಂವೇದನಶೀಲ ಬರವಣಿಗೆಯ ಜೊತೆಗೆ ಸ್ತ್ರೀ ಸಂವೇದನೆ, ಅಂದರೆ ಸ್ತ್ರೀಯರಿಗೆ ಈ ಭಾರತೀಯ ಸಮಾಜದಲ್ಲಿ ನಾವು ಮೊದಲಿನಿಂದಲೂ ನೋಡುವುದಿದ್ರೆ ಒಂದು ಕಡೆಯಲ್ಲಿ ಯತ್ನಾರಸ್ತು ಪೂಜಂತೆ ರಮಂತೆ ತತೃದೇವತಾ ಅಂತ ಹೇಳಿದಂಥ ನಾಡಿದು. ಅಂದರೆ ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂತ ಹೇಳಿದಂಥ ನಾಡು ಇದು. ಸ್ತ್ರೀಯರಿಗೆ ಅತ್ಯುನ್ನತವಾದ ಸ್ಥಾನಮಾನವನ್ನು ಕೊಟ್ಟಂಥದ್ದು, ಮಾತೃದೇವೋಭವ ಅಂತ ಕರೆದಂಥ ನಾಡು ಇದು. ಆದರೆ ಇದೇ ನಾಡಿನಲ್ಲಿ ಆ ದೇವತೆಗೆ ಸಮಾನವಾದಂಥ ಸ್ತ್ರೀ ಅನೇಕ ಶೋಷಣೆಗೆ ಒಳಗಾಗಿದ್ದಾಳೆ. ಅನೇಕ ಕಾಲಘಟ್ಟಗಳಲ್ಲಿ ನಾವು ಕಾಣ್ತಾ ಬರ್ತೇವೆ. ಏನೇ ಅವಳಿಗೆ ಗೌರವ ಕೊಟ್ಟರೂ ಕೂಡ ಒಂದು ಹಂತದಲ್ಲಿ ಅವಳನ್ನು ಈ ಪುರುಷ ಸಮಾಜ ಹತೋಟಿಯಲ್ಲಿಡಲಿಕ್ಕೆ ಪ್ರಯತ್ನ ಪಟ್ಟಿದೆ. ಅಂತಹ ಸಂದರ್ಭದಲ್ಲಿ ಈ ಸ್ತ್ರೀಯರ ಪರವಾಗಿ ಸ್ತ್ರೀಯರ ಸಮಸ್ಯೆಗಳನ್ನು ಸಮಾಜದ ಎದುರಿಗೆ ಇಟ್ಟು ಅದಕ್ಕೆ ಪರಿಹಾರ ಕಾಣಿಸುವಂತಹ ನಿಟ್ಟಿನಲ್ಲಿ ಸ್ತ್ರೀಯರ ತೊಂದರೆಗಳಿಗೆ ಸಾಹಿತ್ಯದ ಮೂಲಕ ಪ್ರತಿಭಟನೆಯನ್ನು ಸಲ್ಲಿಸುವಂಥದ್ದು, ಈ ರೀತಿಯಾದಂತಹ ಬರವಣಿಗೆಯನ್ನು ಬರೆದಿರುವವರು ಶ್ರೀಮತಿ ನೇಮಿಚಂದ್ರ ಅವರು. ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ವ್ಯಕ್ತಿ ಚಿತ್ರಗಳು ಆವಾಗಲೇ ಹೇಳಿದಾಗೆ, ಹಾಗೆ ಕಾದಂಬರಿಗಳು ಕೂಡ ಸೇರಿಕೊಂಡಿರುವಂಥದ್ದು. ಅನೇಕ ಪ್ರಶಸ್ತಿಗಳನ್ನು ಕೂಡ ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರಸ್ತುತ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂಥದ್ದು ಏನಿದೆ, ಇದು ಬದುಕು ಬದಲಿಸಬಹುದು ಎನ್ನುವಂತಹ ಅಂಕಣ ಬರಹಗಳ ಒಂದು ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಹೆಸರೇ ಬಹಳ ಚೆನ್ನಾಗಿದೆ. ನಾವು ಏನಾಗಬೇಕೆನ್ನುವಂಥದ್ದು ಆಯ್ಕೆ ನಮ್ಮದು. ನಾವು ಏನಾಗಬೇಕು ಅಂತ ನಿರ್ಧರಿಸುವವರು ಇನ್ನೊಬ್ಬರಲ್ಲ.
ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ. ಆದರೆ ಈ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಎಷ್ಟೋ ಜನರು ಕೇವಲ ಒಂದು ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ ಸಾವು. ಆದರೆ ಸಾವು ಎಲ್ಲದಕ್ಕೂ ಪರಿಹಾರವಲ್ಲ. ಪ್ರತಿನಿತ್ಯ ನೋಡ್ತೇವೆ, ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಮಕ್ಕಳಿಂದ ಹಿಡಿದು ಹಿರಿಯರ ತನಕ, ಬಡವರಿಂದ ಹಿಡಿದು ಶ್ರೀಮಂತರ ತನಕ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನಾವು ನೋಡ್ತಾ ಇರ್ತೇವೆ. ಆತ್ಮಹತ್ಯೆ ಬಿಟ್ಟರೆ ಹಾಗಾದರೆ ಆಯ್ಕೆಗಳಿಲ್ವಾ? ನಾನು ಕೇವಲ ಇದೊಂದು ಉದಾಹರಣೆ ಮಾತ್ರ ಕೊಡುವಂಥದ್ದು, ಅಂದರೆ ಇದೊಂದಕ್ಕೆ ಮಾತ್ರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತ ಹೇಳುವಂಥದ್ದಲ್ಲ. ಆದರೆ ಇದೊಂದು ಕಾರಣ, ಒಂದು ಆಯ್ಕೆ ವಿಷಯವನ್ನು ಮಾತ್ರ ಹೇಳುವ ಉದಾಹರಣೆಯಾಗಿ ತಗೊಂಡಿದ್ದೇನೆ. ಆತ್ಮಹತ್ಯೆ ಒಂದೇ ಪರಿಹಾರವ? ನಾವು ನೋಡ್ತೇವೆ, SSLC ಫಲಿತಾಂಶ ಬಂತು, ದ್ವಿತೀಯ PUC ಫಲಿತಾಂಶ ಬಂತು, ಪೇಪರ್ಗಳಲ್ಲಿ ಬರ್ತದೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳಿ. ಎಷ್ಟೋ ಜನ ಪರೀಕ್ಷೆ ಬರೆದು ಮನೆಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಪರೀಕ್ಷೆ ಕಷ್ಟ ಇತ್ತು, ಅಂಕಗಳು ನಿರೀಕ್ಷಿಸಿಷ್ಟು ಬರಲಿಕ್ಕಿಲ್ಲ ಅಂತ. ಒಂದಷ್ಟು ಜನ ರಿಸಲ್ಟ್ ಬಂದ ಮೇಲೆ ಅನುತ್ತೀರ್ಣ ಫೇಲ್ ಆದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದಿದೆ. ಅಥವಾ ನಿರೀಕ್ಷೆ ಮಾಡಿದಷ್ಟು ಅಂಕಗಳು ಬರಲಿಲ್ಲ ಅನ್ನುವಂಥದ್ದು ಕೂಡ ಇದೆ. ಆ ಕ್ಷಣ ಮಾತ್ರಕ್ಕೆ, ಒಂದು ಕ್ಷಣಕ್ಕೆ ಕೆಲವೊಂದು ಸಲ ಅಂತಹ ವಿಷಯ ಇಲ್ಲದಿದ್ರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತದೆ. ಒಂದೆರಡು ವರ್ಷಗಳ ಹಿಂದೆ ಒಬ್ಬಳು ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಏನು ಅಂತ ಹೇಳಿದ್ರೆ, ಯಾರೋ ತಮಾಷೆಗೆ ಫೋನ್ ಮಾಡಿ ಹೇಳಿದರು ನೀನು ಫೇಲ್ ಆಗಿದ್ದೀಯಾ ಅಂತ. ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ಳು. ನಿಜವಾಗ್ಲೂ ಅವಳು ಪಾಸ್ ಆಗಿದ್ಳು. ನೋಡಿ, ಆ ದುಡುಕಿನ ನಿರ್ಧಾರದಿಂದ ಜೀವನವನ್ನೇ ಕಳ್ಕೊಂಡ್ಳು. ಈ ಫೇಲ್ ಆದಂತಹ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಹಾಗಾದರೆ ಅನುತ್ತೀರ್ಣಗೊಂಡವರಿಗೆ ಜೀವನವೇ ಇಲ್ವಾ? ಎಲ್ಲರೂ ಪಾಸಾಗಿಬಿಟ್ಟೇ ಹೋದವರ? ಹಾಗಾದರೆ ಫೇಲ್ ಆದವರೆಲ್ಲ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಈ ಪ್ರಪಂಚಕ್ಕೆ, ಈ ಜೀವನಕ್ಕೆ ಅರ್ಥವಾದರೂ ಏನಿದೆ? ಅದನ್ನು ತಿಳ್ಕೊಳ್ಬೇಕಾಗಿದೆ. ಉತ್ತೀರ್ಣಗೊಂಡವರು ಮಾತ್ರ ಉನ್ನತ ಜೀವನವನ್ನು ಸಾಗಿಸೋದಲ್ಲ, ಆಯ್ಕೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ನಾವೆಷ್ಟೋ ಜನರ ಉದಾಹರಣೆಗಳನ್ನು ನೋಡ್ತೇವೆ. ಸಚಿನ್ ತೆಂಡೂಲ್ಕರ್ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಕ್ರಿಕೆಟನ್ನು ತನ್ನ ಜೀವನವನ್ನಾಗಿ ಸ್ವೀಕರಿಸಿ ಅತ್ಯುನ್ನತ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಒಂದು ವೇಳೆ ಸಚಿನ್ ತೆಂಡೂಲ್ಕರ್ ಬಹುಶಃ ಉನ್ನತ ಶಿಕ್ಷಣಕ್ಕೆ ಹಾಗೆ ಮುಂದುವರೆತಾ ಹೋದರೆ ಒಬ್ಬ ಅಂಥ ಕ್ರಿಕೆಟ್ ಪ್ಲೇಯರ್ ಸಿಗ್ತಾ ಇರಲಿಲ್ವೋ ಏನು? ಅಥವಾ ಇನ್ನೆಷ್ಟೋ ಜನ ಶಾಲೆಯಿಂದ ದೂರ ಉಳಿದವರು, ಅಥವಾ ಅನುತ್ತೀರ್ಣಗೊಂಡು ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದವರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ. ಆಯ್ಕೆಗಳು ಬೇಕಾದಷ್ಟಿದೆ. ಆದರೆ ನಾವು ಆಯ್ಕೆ ಮಾಡಿಕೊಳ್ಳಬೇಕಷ್ಟೇ ಅದನ್ನು. ಈ ಶಿವನಮಕಾರಂತರೇ ಹೇಳುತ್ತಾರೆ, ಈ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ ಅನ್ನುವಂಥ ಒಂದೇ ಒಂದು ಕಾರಣ ಸಾಕು ನಮ್ಮಿಂದ ಏನೋ ಸಾಧನೆ ಆಗಬೇಕಾಗಿದೆ ಅಂತ. ಅಂದರೆ ನಾವು ಹುಟ್ಟಿದ್ದೇವೆ ಅನ್ನೋದ್ರಿಂದ ತಿಳ್ಕೊಳ್ಬೇಕು, ನಮ್ಮಿಂದ ಏನೋ ಆಗಬೇಕಾಗಿದೆ, ನಮ್ಮ ಜೀವನ ವ್ಯರ್ಥ ಅಲ್ಲ. ಅಯ್ಯೋ, ನಾನು ಏನು ಮಾಡಿದ್ರು ಇಷ್ಟೇ, ನಾನು ಚಿನ್ನ ಮುಟ್ಟಿದ್ರೂ ಮಣ್ಣಾಗುತ್ತದೆ, ಆ ರೀತಿಯ ಯೋಚನೆಗಳು ಬರ್ತವೆ. ನನ್ನ ಹಣೆ ಬರ ಹೀಗೆ, ಆ ರೀತಿಯಲ್ಲಿ ಯೋಚನೆ ಮಾಡುವವರು ಇರ್ತಾರೆ. ಖಂಡಿತ ಯಾವತ್ತೂ ಈ ರೀತಿಯ ನಿರ್ಧಾರಕ್ಕೆ ಬರಬಾರದು ಯಾರು ಕೂಡ. ಆಯ್ಕೆ ನಮ್ಮ ಕೈ. ಪ್ರಪಂಚ ವಿಶಾಲವಾಗಿದೆ, ಬೇಕಾದಷ್ಟು ಆಯ್ಕೆಗಳಿವೆ ನಮ್ಮ ಮುಂದೆ. ಆಯ್ಕೆ ಮಾಡಿಕೊಳ್ಳಬೇಕಷ್ಟೇ. ಆಯ್ಕೆ ಮಾಡಿಕೊಂಡ ಮೇಲೆ ಸಮಸ್ಯೆಗಳಾದರೆ ಮತ್ತೂ ಆಯ್ಕೆಗಳಿವೆ, ಇಲ್ಲ ಅಂತ ಅಲ್ಲ. ಆದರೆ ಅಂತಹ ನಿರ್ಧಾರ ಮಾಡಬೇಕು. ಅದು ನಮ್ಮ ಕೈಯಲ್ಲಿರುವಂಥದ್ದು. ನಾವು ಏನಾಗಬೇಕು, ನಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿಕೊಳ್ಬೇಕು, ಅದು ಇರುವಂಥದ್ದು ನಮ್ಮ ಕೈಯಲ್ಲಿ. ನಮ್ಮ ಜೀವನವನ್ನು ಒಂದು ಸುಂದರ ಮೂರ್ತಿಯನ್ನಾಗಿ ಮಾಡೋದಕ್ಕೆ ನಾವೇ ಶಿಲ್ಪಿಗಳಾಗಬೇಕು ಹೊರತು ಇನ್ನೊಬ್ಬರು ಶಿಲ್ಪಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಒಂದು ಕಲ್ಲನ್ನು ಶಿಲ್ಪವನ್ನಾಗಿ ಮಾಡಲಿಕ್ಕೆ, ಒಂದು ಮೂರ್ತಿಯನ್ನು ಮಾಡಲಿಕ್ಕೆ ಒಬ್ಬ ಶಿಲ್ಪಿ ಬೇಕಾಗ್ತಾನೆ. ಅದೇ ರೀತಿ ನಮ್ಮ ಜೀವನವನ್ನು ಒಂದು ಸುಂದರವಾದ ಮೂರ್ತಿಯನ್ನಾಗಿ ಮಾಡಲಿಕ್ಕೆ ನಾವೇ ಶಿಲ್ಪಿಗಳಾಗಬೇಕು. ಆದರೆ ಅದಕ್ಕೆ ಆಯ್ಕೆಗಳನ್ನು ಮಾಡಿಕೊಳ್ಳಬೇಕು. ಶ್ರೀಮತಿ ನೇಮಿಚಂದ್ರ ಅವರು ಹೇಳಿರುವಂಥದ್ದು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ನಮ್ಮ ಆಯ್ಕೆ ಬೇರೊಬ್ಬರ ಕೈಯಲ್ಲಿಲ್ಲ. ನಮ್ಮ ಆಯ್ಕೆ ನಮ್ಮ ಕೈಯಲ್ಲಿ. ನಾನು SSLC ಉತ್ತೀರ್ಣನಾಗಿದ್ದೇನೆ, ಕಾಮರ್ಸ್ ತಗೊಳ್ಬೇಕು, ಆರ್ಟ್ಸ್ ತಗೊಳ್ಬೇಕು, ಸೈನ್ಸ್ ತಗೊಳ್ಬೇಕು, ಅದು ನಮ್ಮ ಕೈಯಲ್ಲಿದೆ. ಯಾರೋ ಹೇಳಿದ್ರು ಅಂತ ನಾವು ಆಯ್ಕೆ ಮಾಡಿಕೊಳ್ಳೋದು ಬೇಡ. ಎಲ್ಲರ
ಸಲಹೆಗಳನ್ನು ಸ್ವೀಕರಿಸುವ, ಎಲ್ಲರಿಂದ ಮಾಹಿತಿಯನ್ನು ಸಂಗ್ರಹಿಸುವ, ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೆಯದು ಅಂತ. ಆನಂತರ ಆಯ್ಕೆಯನ್ನು ನಾವು ಮಾಡಿಕೊಳ್ಳುವ. ಯಾರೋ ಒತ್ತಾಯ ಮಾಡಿದ್ರು ಸೈನ್ಸ್ ತಗೋ ಅಂತ ಹೇಳ್ಕೊಂಡ್ಬಿಟ್ಟು, ಯಾರೋ ಒತ್ತಾಯ ಮಾಡಿದ್ರು ಕಾಮರ್ಸ್ ತಗೋ, ಯಾರೋ ಒತ್ತಾಯ ಮಾಡಿದ್ರು ಆರ್ಟ್ಸ್ ತಗೊಳ್ಳೋ ಅಲ್ಲ. ಅದು ನಮ್ಮ ಕೈಯಲ್ಲಿರುವಂಥದ್ದು ಆಯ್ಕೆ. ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಶಿಲ್ಪಿಗಳು ನಾವೇ. ಅದಕ್ಕೋಸ್ಕರ ಪ್ರಪಂಚದಲ್ಲಿರುವಂತಹ ಈ ಅವಕಾಶಗಳನ್ನು ಉಪಯೋಗಿಸಿಕೊಳ್ಬೇಕು, ಆಯ್ಕೆ ಮಾಡಿ. ಒಂದಲ್ಲದ್ರೆ ಇನ್ನೊಂದು, ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿರುವಂಥದ್ದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಈ ಲೇಖನ ಪೀಠಿಕೆ ನೋಡೋದಾದರೆ, ಅದೃಷ್ಟ ದುರಾದೃಷ್ಟಗಳ ಏರಿಳಿತವು ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ. ಆದರೂ ಕಷ್ಟ, ದುಃಖ, ಸೋಲು, ನಿರಾಸೆಗಳು ಬಂದಾಗ ಹತಾಶೆಗೊಂಡ ಮನಸ್ಸು ದುರಾದೃಷ್ಟವನ್ನು ನಿಂದಿಸುವುದೇ ಹೆಚ್ಚು. ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳು ನಮಗೆ ಬದುಕು ಕೊಟ್ಟಿದೆ. ನಿರಾಸೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯ ಎಲ್ಲೆಯಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ, ಸಾಧಿಸುವ ತಾಳ್ಮೆ, ಸಹನೆಗಳ ಅಗತ್ಯವನ್ನು ಪ್ರತಿಪಾದಿಸುವ ಅನುಭವ ಕಥನವೊಂದು ಇಲ್ಲಿದೆ. ಸಾಮಾನ್ಯವಾಗಿ ಮನುಷ್ಯನಿಗೊಂದು ಅದು ಅಭ್ಯಾಸವೋ ದುರಾಭ್ಯಾಸವೋ ಗೊತ್ತಿಲ್ಲ, ಅದೃಷ್ಟ ಮತ್ತು ದುರಾದೃಷ್ಟಗಳನ್ನು ಲೆಕ್ಕ ಹಾಕ್ತಾ ಕೂತ್ಕೊಳ್ಳುವಂಥದ್ದು. ಪ್ರತಿಯೊಬ್ಬರು ಅದೃಷ್ಟವನ್ನೇ ಅವಲಂಬಿಸಿ ಬದುಕುವವರು ಕೂಡ ಇದ್ದಾರೆ. ಅಯ್ಯೋ ನನಗೆ ಅದೃಷ್ಟ ಇಲ್ಲ ಬಿಡಿ, ಅಯ್ಯೋ ಅವೊಂದು ಅದೃಷ್ಟ. ಕೇವಲ ಅದೃಷ್ಟ ಇದ್ದ ಮಾತ್ರಕ್ಕೆ ಆಗೋದಿಲ್ಲ, ಪ್ರಯತ್ನವಿದ್ದರೆ ಮಾತ್ರ ಸಾಧ್ಯವಾಗತ್ತೆ. ನಾವು ಏನೋ ಆಗಬೇಕು ಅಂತ ಇರಬಹುದು ಜೀವನದಲ್ಲಿ, ನಾವು ಇದೇ ಆಗಬೇಕು ಅಂತ ಇದ್ದ ತಕ್ಷಣ ಕೈ ಕಟ್ಟಿ ಕೂತ್ರೆ ಆಗಲ್ಲ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಡಾಕ್ಟರ್ ಆಗಬೇಕು ಅಂತ ಇರ್ಬೋದು, ಅವನ ಅದೃಷ್ಟವೋ ಏನೋ. ಆದರೆ ಆ ಅದೃಷ್ಟದ ಹಿನ್ನೆಲೆಯಲ್ಲೂ ಹೀಗಿರ್ಬೋದು, ಪ್ರಯತ್ನ ಪಟ್ಟರೆ ಅವ ಡಾಕ್ಟರ್ ಆಗಬಹುದು ಅಂತ ಹೇಳ್ಕೊಂಡ್ಬಿಟ್ಟು. ಅಂದರೆ ಅದರ ಅರ್ಥ ಅದೃಷ್ಟವನ್ನು ನಂಬಿ ಯಾವತ್ತು ನಾವು ಕೂತ್ಕೊಳ್ಳಬಾರದು, ಪ್ರಯತ್ನ ನಿರಂತರವಾಗಿರಬೇಕು. ಅದೃಷ್ಟ 10-5% ಇರಬಹುದು, ಆದರೆ ನಮ್ಮ ಪ್ರಯತ್ನ 90% ಹೆಚ್ಚಿದ್ದಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಅದೃಷ್ಟ ದುರಾದೃಷ್ಟ ಅಂತ ಯಾವತ್ತು ನಂಬಿ ಕೂತ್ಕೊಳ್ಳಬಾರದು. ಜೀವನದಲ್ಲಿ ಕಷ್ಟಗಳು ಬರ್ತವೆ, ಸುಖವೂ ಬರ್ತವೆ, ಸೋಲು ಬರ್ತದೆ, ನಿರಾಸೆಯೂ ಬರ್ತದೆ. ಅಂದರೆ ಈ ಭೂಮಿಯಲ್ಲಿ ಕತ್ತಲೂ ಆಗುತ್ತದೆ, ಹಗಲೂ ಆಗುತ್ತದೆ. ಅಯ್ಯೋ ಕತ್ತಲಾಯಿತಲ್ವೋ ಅಂತ ನಾವು ಹೆದರ್ಕೊಳ್ಬೇಕಾಗಿಲ್ಲ, ಮರುದಿವಸ ಮತ್ತೆ ಬೆಳಕಾಗಿಯೇ ಆಗುತ್ತದೆ. ಅದೇ ರೀತಿ ಜೀವನದಲ್ಲಿ ಕಷ್ಟ ಬಂದಾಗ ಹೆದರಿ ಓಡಿ ಹೋಗೋದಲ್ಲ, ಆ ಕಷ್ಟದ ಹಿಂದೆ ಸುಖ ಇದ್ದೇ ಇರುತ್ತದೆ. ದಟ್ಟವಾದ ಕಾರ್ಮೋಡ ಕವಿಯುತ್ತದೆ, ಆದರೆ ಆ ಕಾರ್ಮೋಡದ ಹಿಂದೆ ಈ ಭೂಮಿಯನ್ನು ಹಸಿರುಗೊಳಿಸಬಲ್ಲಂತಹ ಮಳೆ ಇದೆ. ಆ ಕಾರ್ಮೋಡದ ಹಿಂದೆ ಈ ಭೂಮಿಯ ಬದುಕು ಇದೆ. ಅಂದರೆ ಪ್ರತಿಯೊಂದು ಕಷ್ಟಗಳ ಹಿಂದೆ ಸುಖ ಇದ್ದೇ ಇರುತ್ತದೆ. ಆದ್ದರಿಂದ ಕಷ್ಟ ಬಂದ ತಕ್ಷಣ ದೇವರಿಗೆ ಬೈಯುವಂಥದ್ದು ಅಥವಾ ಅದೃಷ್ಟವನ್ನು ಹಳೆದುಕೊಳ್ಳುವಂಥದ್ದು ಇತ್ಯಾದಿಗಳನ್ನು ಮಾಡಬಾರದು. ಇವತ್ತು ಅದೃಷ್ಟವಂತನಾಗಿರುವವನು ನಾಳೆ ದುರದೃಷ್ಟವಂತನಾಗಬಲ್ಲ. ಇವತ್ತು ದುರಾದೃಷ್ಟದಲ್ಲಿರುವಂತಹ ವ್ಯಕ್ತಿ ನಾಳೆ ಅದೃಷ್ಟವಂತನಾಗಬಲ್ಲ. ಆದರೆ ಜೀವನದಲ್ಲಿ ತೊಂದರೆಗಳು ಬಂದಾಗ ಅಯ್ಯೋ ಜೀವನವೇ ಮುಗಿದು ಹೋಯಿತು ಅಂತ ಯಾವತ್ತು ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬಾರದು. ಹಾಗೆ ನೋವು, ಸೋಲು, ನಿರಾಸೆಗಳು ಬರ್ತವೆ. ಕೆಲವೊಂದು ಸಲ ಎಷ್ಟೇ ಪ್ರಯತ್ನ ಪಟ್ಟರೂ ಸೋಲಾಗುತ್ತದೆ. ಅದಕ್ಕೆ ಕವಿಯೊಬ್ಬರು ಹೇಳಿದ್ದಾರೆ, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಸಾಧಿಸುವುದು. ಖಂಡಿತವಾಗ್ಲೂ ಪ್ರಯತ್ನ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು. ನಿರಂತರ ಏಕಾಗ್ರಚಿತ್ತದಿಂದ ಪ್ರಯತ್ನ ಪಟ್ಟರೆ ಸಾಧ್ಯವಿದೆ. ಏಕಾಗ್ರತೆ ಇಲ್ಲದಿದ್ದರೆ, ನಿರಂತರ ಪ್ರಯತ್ನ ಇಲ್ಲದಿದ್ದರೆ ಖಂಡಿತವಾಗ್ಲೂ ನಮ್ಮಿಂದ ಸಾಧನೆಗಳು ಸಾಧ್ಯವಿಲ್ಲ. ಆದ್ದರಿಂದ ಸೋಲು, ನಿರಾಸೆ ಎನ್ನುವಂಥದ್ದು ಸಹಜ. ಅದನ್ನು ಮೀರಿ ಬದುಕುವಂಥದ್ದು ಏನಿದೆ ಅದು ನಿಜವಾದಂತಹ ಜೀವನ. ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳು ನಮಗೆ ಬದುಕು ಕೊಟ್ಟಿದೆ. ಜೀವನದಲ್ಲಿ ಛಲ ಇರಬೇಕು. ಅಯ್ಯೋ ನಾನು ಪಡೆದದ್ದೇ ಇದು, ನನ್ನ ದುರಾದೃಷ್ಟ ಇದು ಅಂತ ಕೂತ್ಕೊಳ್ಳೋದಲ್ಲ. ಅಬ್ದುಲ್ ಕಲಾಂ ಅವರು ಬಡತನದಲ್ಲೇ ಹುಟ್ಟಿದ್ರು, ಆದರೆ ಆ ಬಡತನದ ಹಿನ್ನೆಲೆಯಲ್ಲಿ ಕೂಡ ನಿರಂತರ ಪ್ರಯತ್ನ ಪಟ್ಟರು ಅವರು ಎಲ್ಲಿಯ ತನಕ ತಲುಪಿದ್ರು. ಅದು ಬೇಕಾಗಿರುವಂಥದ್ದು. ಅಬ್ದುಲ್ ಕಲಾಂ ಕೂಡ ಅಯ್ಯೋ ನನಗೆ ಬಡತನ ಇದೆ, ನನ್ನ ಹಣೆ ಬರವೇ ಇಷ್ಟು, ಬಹುಶಃ
ನಾನು ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಸಾಯಬೇಕು ಅಂತ ದೇವರು ನಿರ್ಧರಿಸಿದ್ದಾನೋ ಏನು. ಆದ್ದರಿಂದ ನಾನು ನನ್ನಷ್ಟಕ್ಕೆ ಬದುಕುತ್ತೇನೆ ಅಂತ ಇದ್ದರೆ ಅಬ್ದುಲ್ ಕಲಾಂ ಇವತ್ತು ಭಾರತ ರತ್ನ ಆಗುತ್ತಾ ಇರಲಿಲ್ಲ. ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆಗುತ್ತಾ ಇರಲಿಲ್ಲ. ಅಬ್ದುಲ್ ಕಲಾಂ ಜಗತ್ತು ಮೆಚ್ಚಬಲ್ಲಂತಹ ಒಬ್ಬ ಅದ್ಭುತ ವ್ಯಕ್ತಿಯಾಗುತ್ತಾ ಇರಲಿಲ್ಲ. ಅವರಿಗೆ ಅದೃಷ್ಟ ಇರಲಿಲ್ಲ, ಬಡತನದಲ್ಲಿ ಹುಟ್ಟಿದ್ರು. ಆದರೆ ಯಾವತ್ತವರು ಅದೃಷ್ಟವನ್ನು ನಂಬಿ ಕೂತ್ಕೊಳ್ಳಲಿಲ್ಲ. ಪೈಲಟ್ ಆಗಬೇಕು ಅಂತ ಹೋದವರು ಅಲ್ಲಿ ತಿರಸ್ಕೃತಗೊಂಡವರು, ತಿರಸ್ಕಾರಗೊಂಡ್ರು. ಅವರು ಪೈಲಟ್ ಆಗ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಅವರ ಕನಸೇ ಇದ್ದದ್ದು. ಹಾಗಂತ ಅವರು ಆಯಿತು ಜೀವನ ಮುಗೀತು ಅಂತ ಕೂತ್ಕೊಳ್ಳಿಲ್ಲ. ಅದಕ್ಕಿಂತ ದೊಡ್ಡ ಸಾಧನೆಯನ್ನು ಮಾಡಿ ತೋರಿಸಿದ್ರು. ಅಮಿತಾಬ್ ಬಚ್ಚನ್ ಕೇಳಿದ್ದೇವೆ, ರೇಡಿಯೋ ಸಂದರ್ಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಧ್ವನಿ ಚೆನ್ನಾಗಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ತಿರಸ್ಕೃತಗೊಂಡ್ರು ಅಲ್ಲಿ. ಹಾಗಂತ ಅಮಿತಾಬ್ ಬಚ್ಚನ್ ಸುಮ್ಮನೆ ಕೂತಿದ್ದಿದ್ರೆ ಇವತ್ತು ಒಬ್ಬ ಅದ್ಭುತ ನಟನಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ಆಯ್ಕೆಗಳು ಬೇಕಾದಷ್ಟಿದೆ. ನಾವು ಮಿಸ್ಟರ್ ಬೀನ್ ಅಂತ ನೋಡಿದ್ದೇವೆ, ಆ ಹಾಸ್ಯ ದೃಶ್ಯಗಳನ್ನು ನೋಡಿದ್ದೇವೆ. ರೋವನ್ ಅಟ್ಕಿನ್ಸನ್ ಅನ್ನುವಂಥದ್ದು ಅವರ ನಿಜವಾದ ಹೆಸರು. ಅವರಿಗೂ ಒಂದು ದುರಾದೃಷ್ಟ ಇತ್ತು ಜೀವನದಲ್ಲಿ. ಅವರಿಗೆ ಸರಿಯಾಗಿ ಮಾತನಾಡಲಿಕ್ಕೆ ಆಗತ್ತಾ ಇರಲಿಲ್ಲ, ಕಷ್ಟ ಆಗತ್ತಾ ಇತ್ತು, ಉಗ್ಗುವಿಕೆ ಇತ್ತು. ಆದರೆ ಅದನ್ನು ಅವರು ಪಕ್ಕಕ್ಕಿಟ್ಟು ಕೇವಲ ಆಂಗಿಕ ಅಭಿನಯದ ಮೂಲಕವೇ ಜಗತ್ತನ್ನು ನಗಿಸಿದ್ರು. ಚಾರ್ಲಿ ಚಾಪ್ಲಿನ್ ಅತ್ಯಂತ ಬಡತನದಲ್ಲಿದ್ದಂತಹ ವ್ಯಕ್ತಿ, ಆದರೆ ಆ ಬಡತನದ ಮಧ್ಯೆಯೂ ಜಗತ್ತನ್ನು ನಗಿಸ್ಲಿಕ್ಕೆ ಹೋಗಿ ಹಾಸ್ಯ ಚಕ್ರವರ್ತಿಯಾದರು. ಆಯ್ಕೆಗಳು ತುಂಬ ಇದೆ, ಆಯ್ಕೆಗಳು ಮಾಡಿಕೊಳ್ಳಬೇಕಷ್ಟೇ. ಇದಿಷ್ಟೇ ಅನ್ನುವಂಥದ್ದಲ್ಲ, ಪ್ರಪಂಚ ನಾವು ನೋಡಿದ್ದಕ್ಕಿಂತ ಎಷ್ಟೋ ಲಕ್ಷಪಟ್ಟು ವಿಸ್ತಾರವಾಗಿದೆ. ಆಯ್ಕೆಗಳು ಅಷ್ಟೇ ಇವೆ, ಆಯ್ಕೆ ಮಾಡಿಕೊಳ್ಳಬೇಕು ಅಷ್ಟೇ. ಆ ಆಯ್ಕೆಗಳು ನಮಗೆ ಬದುಕು ಕೊಟ್ಟಿವೆ. ಆದ್ದರಿಂದ ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲಬೇಕಷ್ಟೇ. ನಿರಾಸೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯ ಎಲ್ಲೆಯಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ ಸಾಧಿಸುವ ತಾಳ್ಮೆ ಸಹನೆಗಳ ಅಗತ್ಯವನ್ನು ಪ್ರತಿಪಾದಿಸುವ ಅನುಭವ ಕಥನವೊಂದು ಇಲ್ಲಿದೆ. ಎಚ್ಚರಿಕೆಯ ಎಲ್ಲೆಯಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ, ಜೀವನದಲ್ಲಿ ಬರುವಂಥ ಸಮಸ್ಯೆಗಳ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಅದನ್ನು ಎದುರಿಸಿದರೆ ಹೇಗೆ ಯಶಸ್ವಿಯಾಗಬಹುದು. ಮತ್ತು ತಾಳ್ಮೆ ಬೇಕು ಜೀವನದಲ್ಲಿ. ತಾಳಿದವನು ಬಾಳಿ ಅನ್ನುವಂಥ ಗಾದೆ ಮಾತೆ ಇದೆ. ಯಾವುದೇ ಕಠಿಣ ಪರಿಸ್ಥಿತಿ ಬಂದಾಗ ದುಡುಕಿನ ನಿರ್ಧಾರ ತಗೊಳ್ಳೋದಲ್ಲ, ತಾಳ್ಮೆ ಬೇಕು. ತಾಳ್ಮೆ ಇದ್ದವನಿಗೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಕನಕದಾಸರು ಹೇಳಿದ್ದಾರೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು. ಆ ದೇವರು ಎಲ್ಲರನ್ನ ಸಲಹುತ್ತಾನೆ. ನೀನು ಹೆದರ್ಕೊಳ್ಳಬೇಡ, ತಾಳ್ಮೆಯಿಂದ ಜೀವನವನ್ನು ಸಾಗಿಸು ಅಂತ ಹೇಳ್ಕೊಂಡ್ಬಿಟ್ಟು ಬುದ್ಧಿ ಮಾತನ್ನು ಹೇಳಿದ್ದಾರೆ. ಈ ರೀತಿ ಜೀವನದಲ್ಲಿ ತಾಳ್ಮೆ ಎನ್ನುವಂಥದ್ದು ಬಹಳ ಮುಖ್ಯ. ಎಷ್ಟೋ ಜನ ದುರಾದೃಷ್ಟ ಅಥವಾ ಬಡತನ ಈ ರೀತಿಯ ಸಮಸ್ಯೆಗಳು ಇದ್ದೇ ಇರ್ತವೆ. ದುರದೃಷ್ಟ ಅಲ್ಲದಿದ್ದರೂ ಸಮಸ್ಯೆಗಳಂತೂ ಇದ್ದೇ ಇರ್ತವೆ. ಆದರೆ ಅದನ್ನು ಎದುರಿಸಿ ನಿಂತಹ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬೇಕಾದಷ್ಟು ಜನ ಇದ್ದಾರೆ. ಅಂಥವರನ್ನು ಆದರ್ಶವಾಗಿಟ್ಟುಕೊಂಡು ನಾವು ಜೀವನದಲ್ಲಿ ಆಯ್ಕೆ ಮಾಡ್ತಾ ಹೋಗಬೇಕು. ಇವತ್ತು ಹಿಡಿದ ಕೆಲಸದಲ್ಲಿ ಸೋತಿದ್ದೇನೆ, ಬಹುಶಃ ನಾನು ಸೋಲಿಲ್ಲ, ನನ್ನ ಗೆಲುವು ಸ್ವಲ್ಪ ಮುಂದಕ್ಕೆ ಹೋಗಿದೆ ಅಷ್ಟೇ. ಅದು ಆಲೋಚನೆ ಮಾಡಿಕೊಂಡು ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಯಾವತ್ತು ದುಡುಕಿನ ನಿರ್ಧಾರವನ್ನು ತಗೊಳ್ಳಬಾರದು. ಅದಕ್ಕೆ ಯಾವ ರೀತಿ ನಾವು ತಾಳ್ಮೆಯಿಂದಿದ್ರೆ ಜೀವನದಲ್ಲಿ ಯಶಸ್ವಿ ಆಗಬಹುದು ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕಥೆಯ ರೂಪದಲ್ಲಿ ಕೊಡ್ತಾ ಹೋಗಿದ್ದಾರೆ ಲೇಖಕಿ ಶ್ರೀಮತಿ ನೇಮಿಚಂದ್ರ ಅವರು. ಒಂದನೆಯ ಕಥೆಯನ್ನು ತಗೊಂಡ್ರೆ, ಒಂದನೆಯ ಉದಾಹರಣೆಯನ್ನು ತಗೊಳ್ಳೋದಿದ್ರೆ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗೋದು ಹಾಗೆಯೇ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಎಷ್ಟೋ ಜನ ಹೇಳುವಂಥ ಮಾತು ಸಾಮಾನ್ಯವಾಗಿ, ಅಯ್ಯೋ ನನ್ನ ಹಣೆ ಬರಹವೇ ಇಷ್ಟು. ಮಕ್ಕಳು ಹೇಳುತ್ತಾರೆ, ಅಯ್ಯೋ ನಾನು ಎಷ್ಟು ಓದಿದ್ರೂ ಮಾರ್ಕ್ಸ್ ಬರೋದಿಲ್ಲ, ನನ್ನ ಹಣೆ ಬರಹವೇ ಇಷ್ಟು. ಇದೆಲ್ಲ ಸುಮ್ಮನೆ. ಎಷ್ಟು ಓದಿದ್ರು ಯಾಕೆ ಮಾರ್ಕ್ಸ್ ಬರಲಿಲ್ಲ? ಓದಿದ್ದು ಮಾತ್ರ ಏಕಾಗ್ರ ಚಿತ್ತತೆಯಿಂದ ಓದಿದ್ದಾರಾ?
ನಾವು ಮನಸ್ಸಿಟ್ಟು ಓದಿ ಅಂತ ಹೇಳುತ್ತೇವೆ. ಮನಸ್ಸಿಟ್ಟು ಓದಿದ್ದೇವ ನಾವು? ನೋಡುವವರಿಗೆ ಕಾಣಿಸ್ತದೆ ಓದ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ನಮ್ಮ ಮನಸ್ಸು ಎಲ್ಲಿದೆ? ಪ್ರಯತ್ನ ಪಡಬೇಕು ಅಷ್ಟೇ. ಅಂತಹ ಏಕಾಗ್ರಚಿತ್ತತೆಯಿಂದ ಓದಿ ನಿರಂತರವಾಗಿ ಪ್ರಯತ್ನ ಪಟ್ಟೂ ಕೂಡ ಅಂಕಗಳು ಕಡಿಮೆ ಬಂತು ಅಂತ ಹೇಳಿದ್ರೆ ಬಹುಶಃ ನಮ್ಮ ಕ್ಷೇತ್ರ ಇನ್ಯಾವುದೋ ಒಂದು ಕಡೆಯಲ್ಲಿ ಇರಬಹುದು. ದೊಡ್ಡ ದೊಡ್ಡ ಸಿನಿಮಾ ಆ್ಯಕ್ಟರ್ಗಳನ್ನೆಲ್ಲ ನೋಡಿದರೆ ಅವರೆಲ್ಲ ಹೆಚ್ಚು ಕಲ್ತವರಲ್ಲ, ಅರ್ಧಕ್ಕೆ ಶಿಕ್ಷಣವನ್ನು ಮೊಟಕುಗೊಳಿಸಿದವರು. ಆದರೆ ಅವರಿಗೆ ಗೊತ್ತಿತ್ತು ನಮ್ಮ ಸಾಧನೆ ಇಲ್ಲಿಯಲ್ಲ, ನಮಗೆ ಇನ್ನೊಂದು ಕ್ಷೇತ್ರ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಿದವರೆಲ್ಲರೂ ಕೂಡ ಅತ್ಯುನ್ನತವಾದಂತಹ ಶಿಕ್ಷಣವನ್ನು ಪಡೆದವರಲ್ಲ. ಅದೆಷ್ಟೋ ಉದಾಹರಣೆಗಳಿವೆ. ಆದರೆ ನಮಗೆ ಏನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ಆ ಆಯ್ಕೆ ಮಾಡಿಕೊಂಡಂತಹ ಕ್ಷೇತ್ರ ಏನಿದೆ ಅದರಲ್ಲಿ ಏಕಾಗ್ರಚಿತ್ತತೆ ಬೇಕು. ಅದು ಬಿಟ್ಟು ಅದೃಷ್ಟ, ಅಯ್ಯೋ ನಾನು ಬಡವರ ಮನೆಯಲ್ಲಿ ಹುಟ್ಟಿದ್ದೇನೆ, ಹುಟ್ಟು ಎಲ್ಲೂ ಬೇಕಾದರೂ ಇರಬಹುದು. ಆದರೆ ನಾವು ಬಡವನಾಗಿ ಹುಟ್ಟಬಹುದು, ಅದು ನಮ್ಮ ತಪ್ಪಲ್ಲ. ಆದರೆ ಬಡವನಾಗಿ ಸಾಯುವುದು ನಮ್ಮ ತಪ್ಪು. ನೀನು ಸತ್ತರೆ ಅಳುವವರು ಯಾರು ಅಂತ ಹೇಳ್ತಾರೆ. ನಾವು ಹುಟ್ಟುವಾಗ ನಮ್ಮ ಸುತ್ತಮುತ್ತಲಿಯವರು ನಗ್ತಾರಂತೆ ಬಹಳ ಖುಷಿಯಿಂದ, ಮಗು ಹುಟ್ಟಿತು ಅಂತ ಹೇಳ್ಕೊಂಡ್ಬಿಟ್ಟು ಸಂಭ್ರಮ ಹಂಚಿಕೊಳ್ತಾರೆ, ಸಿಹಿ ತಿಂಡಿ ಹಂಚುತ್ತಾರೆ, ಮಗು ಜನಿಸಿತು ಅಂತ. ಅದೇ ಜನಗಳು ಆ ವ್ಯಕ್ತಿ ಸಾಯುವಾಗ ಅಳಬೇಕು, ಎಂತಹ ಒಬ್ಬ ಸಾಧಕ ಸತ್ತ ಅಂತ ಹೇಳಿ ಅಂತಹ ಸಾಧನೆಯನ್ನು ಮಾಡಬೇಕು. ಅದಕ್ಕೆ ಆಯ್ಕೆಗಳು ಬೇಕಾದಷ್ಟಿವೆ. ಅದಕ್ಕೆ ಅದೃಷ್ಟವನ್ನು ನಾವು ಬೈತಾ ಅಯ್ಯೋ ನನ್ನ ಹಣೆ ಬರಹ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಅಂಥವರನ್ನು ಕಂಡ್ರೆ ನಮ್ಮ ಲೇಖಕಿ ನೇಮಿಚಂದ್ರ ಅವರಿಗೆ ರೇಗಿ ಹೋಗ್ತದಂತೆ, ಸಿಟ್ಟು ಬರ್ತದೆ ಈ ರೀತಿಯಾಗಿ ಮಾತನಾಡೋನು ಕಂಡ್ರೆ. ಹೌದು, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು. ಕೆಲವೊಂದು ಸಲ ನಮಗೆ ಎಷ್ಟೋ ಸಲ ನಾವು ಗಮನಿಸ್ತೇವೆ ಆಗುವುದನ್ನು ತಡೀಲಿಕ್ಕೆ ಸಾಧ್ಯವಿಲ್ಲ. ಪ್ರತಿ ದಿವಸ ಒಬ್ಬ ಬೈಕ್ ಚಲಾಯಿಸಿಕೊಂಡು ಹೋಗುವಂಥ ವ್ಯಕ್ತಿ ಪ್ರತಿ ದಿವಸ ಹೆಲ್ಮೆಟ್ ಹಾಕಿಕೊಂಡು ಬೈಕ್ ಚಲಾಯಿಸ್ತಾ ಇರ್ತಾನೆ. ಒಂದು ದಿವಸ ಅದೇನೋ ಮರೆವೋ ಗೊತ್ತಿಲ್ಲ, ಆದರೆ ಹೆಲ್ಮೆಟ್ ಹಾಕಿಕೊಳ್ಳದೆ ಹೋಗ್ತಾನೆ, ಅವತ್ತೇ ಅವನಿಗೆ ಅಪಘಾತ ಆಗುತ್ತೆ, ತಲೆಗೆ ಪೆಟ್ಟಾಗಿ ತೀರ್ಕೊಳ್ತಾನೆ. ಕೆಲವೊಂದು ಸಲ ಇಂಥ ಘಟನೆಗಳು ಆಗುತ್ತವೆ. ಇಂಥವುಗಳನ್ನು ತಪ್ಪಿಸಲಿಕ್ಕೆ ಆಗದೇ ಇರಬಹುದು. ಅಥವಾ ಅದೆಷ್ಟೋ ಉದಾಹರಣೆಗಳನ್ನು ನಾವು ನೋಡ್ತೇವೆ. ಏನೂ ತಪ್ಪು ಮಾಡದೇ ಇರುವವರು ದಾರಿಯಲ್ಲಿ ಅವನಷ್ಟಕ್ಕೆ ನಡ್ಕೊಂಡು ಹೋಗುತ್ತಾ ಇರ್ತಾನೆ, ಯಾವುದೋ ಒಂದು ವಾಹನ ಗುದ್ದಿ ಅವ ಸತ್ತು ಹೋಗುತ್ತಾನೆ, ಅವೊಂದು ತಪ್ಪೇ ಇರಲ್ಲ. ಇಂತಹ ಘಟನೆಗಳಾಗುತ್ತವೆ. ಇಂತಹ ಸಂದರ್ಭದಲ್ಲಿ ನಾವು ಹೇಳುತ್ತೇವೆ ಅಯ್ಯೋ ಅವನ ದುರಾದೃಷ್ಟವೇ, ಅವನಷ್ಟಕ್ಕೆ ಹೋಗುತ್ತಾ ಇದ್ರೂ ಕೂಡ ಎಂತಹ ಒಂದು ದುರಾದೃಷ್ಟ, ಪ್ರಾಣ ಕಳ್ಕೊಂಡು ಬಿಟ್ಟ ಅಂತ. ಕೆಲವೊಂದು ಸಲ ಆಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಲೇಖಕಿ ಹೇಳೋದು ಅದಲ್ಲ, ಪ್ರಯತ್ನ ಪಡಬಹುದಲ್ವಾ ಅಂತ. ಯಾವುದೋ ಒಬ್ಬ ಅಪಘಾತದಲ್ಲಿ ಬಿದ್ದಿದ್ದಾನೆ, ತುಂಬ ರಕ್ತಸ್ರಾವವಾಗುತ್ತಾ ಉಂಟು, ಅಯ್ಯೋ ಇನ್ನೂ ಬದುಕಲಿಕ್ಕಿಲ್ಲವ, ಬಿಟ್ಟು ಬಿಡುವ, ಸ್ವಲ್ಪ ಹೊತ್ತಲ್ಲಿ ಪ್ರಾಣ ಹೋಗುತ್ತದೆ. ಯಾಕೆ ಆ ರೀತಿಯ ಯೋಚನೆ? ಒಂದು ಪ್ರಯತ್ನ ಮಾಡಬಹುದಲ್ವೋ? ಕೊನೆ ಪಕ್ಷ ಆಸ್ಪತ್ರೆಗೆ ಹೋಗಿ ಸೇರಿಸಿದ್ರೆ, ಆಯುಷ್ಯ ಇದ್ದಿದ್ರೆ ಅವು ಬದುಕಬಹುದಲ್ವೋ? ಅಪಘಾತವಾಗಿ ಬಿದ್ದಂತಹ ವ್ಯಕ್ತಿ ಇನ್ನು ಬದುಕಲಿಕ್ಕೆ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಸುಮ್ಮನೆ ನಿಂತುಕೊಂಡು ನೋಡುವುದಕ್ಕಿಂತ ಒಂದು ಆಸ್ಪತ್ರೆಗೆ ಸೇರಿಸಿ ಪ್ರಯತ್ನ ಪಟ್ಟು ನೋಡಬಹುದಲ್ವೋ? ಬದುಕಿದ್ರೆ ಅದೃಷ್ಟ. ಒಂದು ವೇಳೆ ಆಗಲೂ ಪ್ರಾಣ ಹೋದರೆ ಕೊನೆ ಪಕ್ಷ ಆಸ್ಪತ್ರೆಗೆ ತಂದು ಸೇರಿಸಿದ ತೃಪ್ತಿಯಾದರೂ ಒಂದು ಇರ್ತದಲ್ವೋ? ನಮ್ಮ ಪ್ರಯತ್ನ ಮಾಡಿ ನೋವಿದ್ದೇ ಇರ್ತದೆ, ಆದರೆ ಕೊನೆ ಪಕ್ಷ ಒಂದು ಪ್ರಯತ್ನ ಮಾಡಿದ್ದೇವೆ ಅನ್ನುವಂಥ ಒಂದು ಕೊನೆಯ ತೃಪ್ತಿಯಾದರೂ ಇರ್ತದಲ್ವೋ? ಆದ್ದರಿಂದ ಪ್ರಯತ್ನ ಪಟ್ಟು ನೋಡಬೇಕಷ್ಟೇ. ಅಯ್ಯೋ ನಾನು ಪರೀಕ್ಷೆ ಪಾಸಾಗಲಿಕ್ಕೆ ಸಾಧ್ಯವಿಲ್ಲ, ನಾನು ಪರೀಕ್ಷೆ ಬರೆಯುವುದಿಲ್ಲ. ಯಾಕೆ? ಪ್ರಯತ್ನ ಪಟ್ಟು ನೋಡಬಹುದು. ಪಾಸಾದರೆ ಒಂದು ಒಳ್ಳೆಯ ಸಾಧನೆ ಮಾಡಿದ ಹಾಗೆ, ಫೇಲ್ ಆದರೆ ಪರವಾಗಿಲ್ಲ, ಇನ್ನೊಂದು ಸಲ ಪ್ರಯತ್ನ ಮಾಡುವ. ಅವಕಾಶಗಳು ಬೇಕಾದಷ್ಟಿವೆ. ಆ ರೀತಿ ಪ್ರಯತ್ನ ಮಾಡಬೇಕು ಹೊರತು ಅದೃಷ್ಟವನ್ನೇ ನಂಬಿ ಕೂತ್ಕೊಳ್ಳೋದಲ್ಲ, ಹಣೆ ಬರಹಕ್ಕೆ ಬೈತಾ ಕೂತ್ಕೊಳ್ಳೋದಲ್ಲ. ಅದನ್ನು ಆ ಅದೃಷ್ಟವನ್ನು ಅವಲಂಬಿಸಿ ಬದುಕಲಿಕ್ಕೂ ಸಾಧ್ಯವಿಲ್ಲ. ಪ್ರತಿಯೊಬ್ಬರು ಅದೃಷ್ಟವನ್ನೇ ಇಟ್ಟುಕೊಂಡು ಹೋದವರಲ್ಲ. ಸಚಿನ್ ತೆಂಡೂಲ್ಕರ್ ನಾನು ಅದೃಷ್ಟವಂತ ಅಂತ ಕ್ರಿಕೆಟ್ ಆಡಲಿಕ್ಕೆ ಹೋದವನಲ್ಲ. ಬಿಲ್ ಗೇಟ್ಸ್ ನಾನು ಅದೃಷ್ಟವಂತ ಅಂತ ಮೈಕ್ರೋಸಾಫ್ಟ್ ಕಂಪನಿ ಕಟ್ಟಲಿಕ್ಕೆ ಹೋದದಲ್ಲ. ನಾರಾಯಣ ಮೂರ್ತಿ ನಾನು ಅದೃಷ್ಟವಂತ ಅಂತ ಇನ್ಫೋಸಿಸನ್ನು ಕಟ್ಟಲಿಕ್ಕೆ ಹೋದವರಲ್ಲ. ಅಬ್ದುಲ್ ಕಲಾಂ ನಾನು ಅದೃಷ್ಟವಂತ ಅಂತ ಹೇಳ್ಕೊಂಡ್ಬಿಟ್ಟು ಕ್ಷಿಪಣಿಗಳನ್ನು ತಯಾರು ಮಾಡಲಿಕ್ಕೆ ಹೋದವರಲ್ಲ. ಅವರಿಗೆ ಏನಿತ್ತು? ಅವರ ಪ್ರಯತ್ನದ ಮೇಲೆ ನಂಬಿಕೆ ಇತ್ತು,
ಅವರ ಮೇಲೆ ಅವರಿಗೆ ಆತ್ಮವಿಶ್ವಾಸ ಇತ್ತು. ಆದ್ದರಿಂದ ನಮಗೆ ನಂಬಿಕೆ ಇರಬೇಕಾದ್ದು ಅದೃಷ್ಟದ ಮೇಲೆ ಅಲ್ಲ, ನಮ್ಮ ಆತ್ಮವಿಶ್ವಾಸದ ಮೇಲೆ. ಹೇಗಾದರೂ ಸರಿ ಪ್ರಯತ್ನ ಮಾಡುತ್ತೇನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಭಗವಂತ ಹೇಳಿದ್ದಾನೆ, ನಿನ್ನ ಪಾಲಿನ ಕರ್ತವ್ಯವನ್ನು, ಕೆಲಸವನ್ನು ಮಾಡು, ಪ್ರತಿಫಲವನ್ನು ಭಗವಂತನಿಗೆ ಬಿಡು. ಖಂಡಿತವಾಗ್ಲೂ ನಾವು ನಿಷ್ಕಲ್ಮಶವಾದ ಮನಸ್ಸಿನಿಂದ ಏಕಾಗ್ರ ಚಿತ್ತದಿಂದ ಪ್ರಯತ್ನ ಪಟ್ಟರೆ ಅದಕ್ಕೆ ಸಿಗಬೇಕಾದಂಥ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಅದಕ್ಕೋಸ್ಕರ ಅದೃಷ್ಟ ನಂಬಿಕೊಂಡು ಕೂತ್ಕೊಳ್ಳೋದಲ್ಲ, ಅಯ್ಯೋ ನಾನು ಈ ಕೆಲಸದಲ್ಲಿ ಸೋಲ್ತೇನೋ ಗೆಲ್ತೇನೋ, ಅದು ನಮಗೆ ಬೇಡ. ಪ್ರಯತ್ನ ಮಾಡುವಂಥದ್ದು ಒಂದಲ್ಲದ್ರೆ ಇನ್ನೊಂದು ಕಡೆ ಖಂಡಿತವಾಗ್ಲೂ ಏನೋ ಒಂದು ನಮಗೋಸ್ಕರ ಕಾದಿರ್ತದೆ. ಎಲ್ಲೋ ಒಂದು ಕಡೆ ಒಂದು ಯಶಸ್ಸು ನಮಗೋಸ್ಕರ ಕಾಯ್ತಾ ಇರ್ತದೆ. ಆ ಯಶಸ್ಸನ್ನು ನಾವು ಹುಡುಕಿಕೊಂಡು ಹೋಗಬೇಕು. ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ, ಅದರ ಕಡೆಗೆ ನಾವು ಹೋಗಬೇಕಾಗಿರುವಂಥದ್ದು. ಆದ್ದರಿಂದ ಅದೃಷ್ಟವೆನ್ನುವಂಥ ಆಯ್ಕೆ ಅಲ್ಲ, ಪ್ರಯತ್ನ ಎನ್ನುವಂಥ ಆಯ್ಕೆ ನಮ್ಮ ಜೀವನದಲ್ಲಿ ಇರಬೇಕು. ಅದಕ್ಕೆ ಅವರು ಉದಾಹರಣೆ ಕೊಡ್ತಾ ಹೋಗುತ್ತಾರೆ. 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಕುಟುಂಬ ಸಮೇತಳಾಗಿ ಹೋಗಿದ್ದೆ. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳ ಹೊಟ್ಟೆಯ ನೋವು. ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದರು. ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು. ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. 2 ದಿನದ ಅನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಯಿತು. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳುಹಿಸಿದರು. ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ. ಈಗ ನೇಮಿಚಂದ್ರ ಅವರು ಯಾವುದೋ ಉದಾಹರಣೆ ತಗೊಳ್ಳಿಲ್ಲ, ಮೊದಲನೇದಾಗಿ ತನ್ನ ಜೀವನದ್ದೇ ಉದಾಹರಣೆ ತಗೊಂಡಿದ್ದಾರೆ. 4 ವರ್ಷಗಳ ಹಿಂದೆ ಅಂತೆ ರಜೆಗೆ ಅಂತ ಮೈಸೂರಿನ ಅಮ್ಮನ ಮನೆಗೆ ಬರ್ತಾರೆ, ಸಕುಟುಂಬ ಸಮೇತರಾಗಿ, ಅಂದರೆ ಗಂಡನ ಜೊತೆಗೆ ಬರ್ತಾರೆ. ಅದು ಈ ಲೇಖನ ಹೀಗೆ ಇವತ್ತಿಗೆ 4 ವರ್ಷಗಳ ಹಿಂದೆ ಅಲ್ಲ, ಈ ಲೇಖನ ಬರೆಯುವುದಕ್ಕಿಂತ 4 ವರ್ಷಗಳ ಹಿಂದೆ ಗಂಡನ ಜೊತೆಗೆ ತನ್ನ ಕುಟುಂಬ ಸಮೇತಳಾಗಿ ಆ ಅಮ್ಮನ ಮನೆಗೆ ಬರ್ತಾರೆ. ಬಂದಂತಹ ದಿವಸ ಇದ್ದಕ್ಕಿದ್ದಂತೆ ಇವರ ಗಂಡ ಕೀರ್ತಿ ಅವರಿಗೆ ಕೆಳ ಹೊಟ್ಟೆಯ ನೋವು, ಕಿಬ್ಬೊಟ್ಟೆ ಅಲ್ಲಿ ನೋವು ಕಾಣಿಸ್ಲಿಕ್ಕೆ ಆರಂಭವಾಯಿತು. ಅದು ನೋವು ಹೇಗಿತ್ತು ಅಂತ ಹೇಳಿದ್ರೆ, ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದ್ರು. ನೋವು ಒಂದು ಕಡೆ ನಿಲ್ತಾ ಇರಲಿಲ್ಲ. ಹೊಟ್ಟೆಯ ಸುತ್ತ ನೋವು ಚಲಿಸ್ತಾ ಇತ್ತು. ಬೆನ್ನ ಹಿಂಬದಿಯಲ್ಲಿ ಆರಂಭವಾದಂಥದ್ದು ಕಿಬ್ಬೊಟ್ಟೆಯವರೆಗೆ ಹರಡುತ್ತಾ ಇತ್ತು. ಈ ರೀತಿ ನೋವು ಚಲಿಸ್ತಾ ಇದ್ದರಿಂದ ಇವರ ಗಂಡ ಕೀರ್ತಿಗೆ ಹೊಟ್ಟೆ ನೋವು ತಡಿಲಿಕ್ಕಾಗದೆ ಒದ್ದಾಡ್ತಾ ಇದ್ರಂತೆ. ಕೊನೆಗೆ ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು. ಮೈಸೂರಿನಲ್ಲಿರುವಂತಹ ಮಿಷನ್ ಆಸ್ಪತ್ರೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಸೋನೋಗ್ರಫಿ ಮಾಡ್ತಾರೆ. ಸೋನೋಗ್ರಫಿ ಅಂತ ಹೇಳಿದ್ರೆ ದೇಹದ ಒಳಭಾಗದಲ್ಲಿ ಏನಾದರೂ ತೊಂದರೆಗಳಿವೆಯಾ ಅಂತ ಪತ್ತೆ ಹಚ್ಚಲಿಕ್ಕೆ ಮಾಡುವಂಥದ್ದು ಪರೀಕ್ಷೆ, ಸೋನೋಗ್ರಫಿ ಅಂತ ಕರಿತೇವೆ. ನಾವು ಸಾಮಾನ್ಯ ಅರ್ಥದಲ್ಲಿ ಸ್ಕ್ಯಾನಿಂಗ್ ಅಂತ ಕರಿತೇವೆ. ಏನೇ ಇದ್ರೂ ಕೂಡ ಏನೇ ತೊಂದರೆ ಆದರೂ ಸ್ಕ್ಯಾನಿಂಗ್ ಮಾಡಿಸಿದ್ದೀರಾ, ಸ್ಕ್ಯಾನಿಂಗ್ ಆಯಿತಾ, ಈ ರೀತಿ ಕೇಳ್ತಾರೆ. ಸೋನೋಗ್ರಫಿ ಅಂತ ಕರೆಯುವಂಥದ್ದು. ಗರ್ಭಿಣಿ ಸ್ತ್ರೀಯರಿಗೆ ಮಾಡುವಂಥದ್ದು, ಹೊಟ್ಟೆ ನೋವು ಸಂದರ್ಭದಲ್ಲಿ ಮಾಡುವಂಥದ್ದು, ದೇಹದ ಇತರ ಅಂಗಾಂಗಗಳಲ್ಲಿರುವಂತಹ ಹೊಟ್ಟೆಯ ಒಳಭಾಗದಲ್ಲಿ ಅಥವಾ ದೇಹದ ಒಳಭಾಗದಲ್ಲಿರುವಂಥ ಅಂಗಾಂಗಗಳಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಪತ್ತೆ ಹಚ್ಚಲಿಕ್ಕೆ ಮಾಡುವಂಥದ್ದು ಸೋನೋಗ್ರಫಿ. ಈ ಸೋನೋಗ್ರಫಿಯನ್ನು ಮಾಡ್ತಾರೆ. ಸೋನೋಗ್ರಫಿ ಮಾಡುವಾಗ ಗೊತ್ತಾಯಿತು ಏನು ಅಂತ ಹೇಳಿದ್ರೆ, 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ. ಸಾಮಾನ್ಯ ಭಾಷೆಯಲ್ಲಿ ಕಿಡ್ನಿ ಸ್ಟೋನ್ ಅಂತ ಕರಿತೇವೆ. ಮೂತ್ರಪಿಂಡದಲ್ಲಿ ಕಲ್ಲುಗಳಾಗುವಂಥದ್ದು. ಮೂತ್ರಪಿಂಡದಲ್ಲಿ ಕಲ್ಲುಗಳಾದರೆ ಅದರಿಂದ ಹೊಟ್ಟೆ ನೋವು ಆರಂಭವಾಗುತ್ತದೆ. ಅದು ಮೂತ್ರಪಿಂಡದಲ್ಲೇ ಇರಬೇಕು ಅಂತೇನಿಲ್ಲ, ಮೂತ್ರಪಿಂಡದಲ್ಲೂ ಇರುತ್ತದೆ ಅಥವಾ ಮೂತ್ರನಾಳದಲ್ಲೂ ಇರುತ್ತದೆ. ನೋವು ಮಾತ್ರ ಸ್ವಲ್ಪ ವಿಪರೀತವಾಗಿಯೇ ಇರ್ತದೆ. ಈ ಕಿಡ್ನಿ ಸ್ಟೋನ್ 8 ಮಿಲಿಮೀಟರ್ ಉದ್ದ ಇರುವಂಥದ್ದು ಮೂತ್ರಪಿಂಡದ ಕಲ್ಲಿದೆ ಅನ್ನುವಂಥದ್ದು ಗೊತ್ತಾಯಿತು. 2 ದಿನದ ನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಯಿತು. ಆ ಕಿಡ್ನಿಯಲ್ಲಿರುವಂಥ ಸ್ಟೋನ್, ಮೂತ್ರಪಿಂಡದಲ್ಲಿರುವಂಥ ಕಲ್ಲನ್ನು ತೆಗಿಬೇಕು. ಸಾಮಾನ್ಯವಾಗಿ ಸ್ಟೋನ್ ಅಂತ ಹೇಳುತ್ತೇವೆ, ಆದರೆ ಅದು ಸ್ಟೋನ್ ಅಲ್ಲ. ಅಂದರೆ ನಮ್ಮ ಈ ಭೂಮಿಯಲ್ಲಿ ಸಿಗುವಂಥ ಕಲ್ಲಲ್ಲ. ದೇಹದ ಕಿಡ್ನಿ ನಮ್ಮ ದೇಹದಲ್ಲಿರುವಂಥ ಕಲ್ಮಶವನ್ನು ಸ್ವಚ್ಛಗೊಳಿಸಿ ಆದಷ್ಟು ಮೂತ್ರದ ಮೂಲಕ ಹೊರ ಹಾಕ್ತದೆ. ಆದರೆ ಕೆಲವೊಂದು ಸಲ ಅದಕ್ಕೂ ಕೆಲವು ತೊಂದರೆಗಳಾಗುತ್ತವೆ, ಕೆಲವನ್ನು ಕರಗಿಸ್ಲಿಕ್ಕೆ ಆಗಲ್ಲ. ಹಾಗೆ ಅದು ಸಂಗ್ರಹ ಆಗಿ 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 ಸಣ್ಣ ಎಷ್ಟೋ ಸಮಯಗಳ
ಇಂದ ಸಂಗ್ರಹ ಆಗಿ ಕಲ್ಲಿನ ಆಕಾರದಲ್ಲಿ ರೂಪುಗೊಳ್ಳುತ್ತದೆ ಅಷ್ಟೇ. ಅದನ್ನು ಕಿಡ್ನಿ ಸ್ಟೋನ್ ಅಥವಾ ಮೂತ್ರಪಿಂಡದ ಕಲ್ಲು ಅಂತ ಕರಿತೇವೆ. ಹೀಗೆ ಈಗ ಅದನ್ನು ತೆಗಿಬೇಕಾದ್ರೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡಬೇಕು. ಅದಕ್ಕೆ ದಿನಾಂಕವೂ ನಿಗದಿಯಾಯಿತು. ನೋವು ಕಡಿಮೆ ಮಾಡೋದಕ್ಕೆ ಮಾತ್ರೆ ಕೊಟ್ಟು ಕಳುಹಿಸ್ತಾರೆ. ಸದ್ಯಕ್ಕೆ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಕರಿತೇವೆ, ನೋವು ನಿವಾರಕ ಮಾತ್ರೆಯನ್ನು ಕೊಟ್ಟು ಕಳುಹಿಸ್ತಾರೆ. ಈ ರೀತಿ ಮನೆಗೆ ಬಂದಂತಹ ಕೀರ್ತಿ ವಿಶ್ರಾಂತಿ ತಗೊಳ್ಳೋದಕ್ಕೋಸ್ಕರ ಮಲ್ಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಲೇಖಕಿ ನೇಮಿಚಂದ್ರ ಅವರು ಮನೆಯಿಂದ ಹೊರಗಡೆ ಬರ್ತಾರೆ. ಯಾಕೆ ಮನೆಯಿಂದ ಹೊರಗಡೆ ಬಂದರು ಆ ಸಂದರ್ಭದಲ್ಲಿ, ಅದು ಮುಂದೆ ಅವರು ಹೇಳುತ್ತಾರೆ. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು. ಅಯ್ಯೋ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ. ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ. ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ವೈದ್ಯರು ಹೇಳಿದ ಕೆಲವು ಆಹಾರದ ಬದಲಾವಣೆಗಳನ್ನೂ ಜಾರಿಗೆ ತಂದರು. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಈಗ ನೇಮಿಚಂದ್ರ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಯಾಕೆ? ಅವರ ಉದ್ದೇಶ ಈ ಕಿಡ್ನಿ ಸ್ಟೋನ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವಂಥದ್ದು. ಒಬ್ಬ ಸಂಶೋಧನೆಯ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ಗುಣ ಇದು. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹುಷಾರಿಲ್ಲದಿದ್ದರೆ ಹುಷಾರಿಲ್ಲದವರು ಮಲ್ಕೊಳ್ಳುತ್ತಾರೆ, ಉಳಿದವರು ಮನೆಯಲ್ಲಿರುವವರು ಅವರ ಸೇವೆ ಮಾಡ್ತಾರೆ. ಇಷ್ಟಕ್ಕೆ ಮೀಸಲಾಗಿ ಬಿಟ್ಟಿರ್ತದೆ. ಯಾವುದೋ ಒಂದು ಕಾಯಿಲೆ ಬಂದಾಗ ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಅದು ಹೇಗೆ ಬರ್ತದೆ, ಪರಿಹಾರಗಳೇನು ಇತ್ಯಾದಿಗಳ ಬಗ್ಗೆ ತಲೆ ಕೆಡಿಸ್ಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಅನೇಕ ಸಮಸ್ಯೆಗಳು ಬರುವಂಥದ್ದು ಇದರಿಂದಲೇ. ಏನೋ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಅಯ್ಯೋ ಏನಾಯಿತು, ಅದೇನೋ ಹೀಗೆ ಹಾಗೆ ಅಂತ ಹೇಳ್ಕೊಂಡ್ಬಿಟ್ಟು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವಂಥದ್ದು. ಎಷ್ಟೋ ಜನರಿಗೆ ಕಾಯಿಲೆಯ ಬಗ್ಗೆ ಮಾಹಿತಿಯೇ ಇಲ್ಲದೆ ಭಯಗೊಳ್ಳುವಂಥದ್ದು ಇದೆ. ಇವತ್ತು ಕೂಡ ಹಾಗೆ ಕೊರೋನಾ ಎನ್ನುವಂಥದ್ದು ಅದರ ಬಗ್ಗೆ ಎಷ್ಟೋ ಜನಕ್ಕೆ ಮಾಹಿತಿಯೇ ಇಲ್ಲ. ಆ ಮಾಹಿತಿಯ ಕೊರತೆಯಿಂದಲೇ ಜನ ಹೆದರಿ ಹೋಗಿದ್ದಾರೆ. ಒಂದಷ್ಟು ನಾವು ನೋಡುವಂಥ ಪ್ರಚಾರಗಳಿಂದಲೂ ಹೆದರ್ಕೊಂಡಿದ್ದಾರೆ. ಆದರೆ ಅದು ನಿಜವಾಗ್ಲೂ ಭಯ ಪಡುವಂಥದ್ದಲ್ಲ. ಅದರ ಬಗ್ಗೆ ಯಾರಿಗೆ ಸಂಪೂರ್ಣವಾದ ಮಾಹಿತಿ ಇದೆ, ಮಾಹಿತಿ ಇದ್ದವರು ಅದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳುತ್ತಾರೆ, ಇಲ್ಲದಿದ್ದವರು ಹೆದರ್ಕೊಳ್ಳುತ್ತಾರೆ ಅಷ್ಟೇ. ಆದ್ದರಿಂದ ಯಾವುದೇ ಒಂದು ರೋಗದ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಇದ್ದಾಗ ನಾವು ಅರ್ಧದಷ್ಟು ರೋಗದಿಂದ ಮುಕ್ತಿ ಹೊಂದಿದ ಹಾಗೆ. ಅದಕ್ಕೆ ಮೊದಲು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹೊಸತನ್ನು ತಿಳ್ಕೊಳ್ಳುವಂಥ ಕುತೂಹಲ ಇರಬೇಕು. ಮಕ್ಕಳಲ್ಲಿ ಮುಖ್ಯವಾಗಿ ಅದರಲ್ಲಿ ಇರಬೇಕು. ತರಗತಿಗಳಲ್ಲಿ ಪಾಠ ಮಾಡುವಾಗ ಮಕ್ಕಳಿಗೆ ಪ್ರಶ್ನೆ ಬರಬೇಕು. ಪ್ರಶ್ನೆ ಬಂದರೆ ಮಾತ್ರ ಮಕ್ಕಳ ಪಾಠದ ವಿಚಾರದ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅಂತ ಅರ್ಥ. ಪ್ರಶ್ನಿಸುವ ಮನೋಭಾವ ಇರಬೇಕು ನಮ್ಮಲ್ಲಿ. ಯಾರಿಗೆ ಪ್ರಶ್ನಿಸುವ ಮನೋಭಾವ ಇರ್ತದೋ ಅವನು ಒಂದು ರೀತಿಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕಬಲ್ಲ. ಯಾರಿಗೆ ಪ್ರಶ್ನಿಸುವ ಮನೋಭಾವ ಇಲ್ವೋ ಅವ ಭಯ ತುಂಬಿದ ವಾತಾವರಣದಲ್ಲಿ ತನ್ನದೇ ಪ್ರಪಂಚ ಕಟ್ಟಿಕೊಂಡು ಇರ್ತಾನೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಅಂಕ ಗಳಿಸುವುದು ಒಂದು ಕಡೆಯಾದರೆ ಅವರು ಜೀವನದಲ್ಲಿ ಪ್ರಶ್ನಿಸುವ ಮನೋಭಾವವನ್ನು ರೂಢಿಸಿಕೊಳ್ಬೇಕು. ಯಾವುದನ್ನು ಕೂಡ ಸುಮ್ಮನೆ ಒಪ್ಪಿಕೊಳ್ಳಬಾರ್ದು, ಪ್ರಶ್ನಿಸದೆ ಒಪ್ಪಿಕೊಳ್ಳಬಾರ್ದು. ಪ್ರಶ್ನಿಸಬೇಕು, ಕುತೂಹಲ ಇರಬೇಕು. ಯಾವುದೋ ಒಂದು ವಿಷಯ ಅದು ಗೊತ್ತಿರ್ಬೋದು, ಅದರ ಬಗ್ಗೆ ವಿವರಣೆ ಕೊಟ್ಟಿರ್ಬೋದು, ಆದರೆ ಇನ್ನಷ್ಟು ತಿಳ್ಕೊಳ್ಳುವಂತಹ ಜಿಜ್ಞಾಸುಗಳು ಅಂತ ಕರೀತಾರೆ. ಜಿಜ್ಞಾಸೆ ಅಂತ ಹೇಳಿದ್ರೆ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು, ಅದೊಂದು ಆಸೆ. ಜ್ಞಾನವನ್ನು ಪಡಿಬೇಕು, ಪಡೆದಷ್ಟು ಮತ್ತೆ ಮತ್ತೆ ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥ ಆಸೆ. ಮನುಷ್ಯನ ಜ್ಞಾನ ಸಂಪಾದನೆಗೆ ಮಿತಿ ಎನ್ನುವಂಥದ್ದು ಇಲ್ಲ.
ಈ ಪ್ರಪಂಚದಲ್ಲಿ ಜ್ಞಾನ ಎನ್ನುವಂಥದ್ದು ಅಗಾಧವಾದಂಥ ಅನಂತವಾದಂಥದ್ದು. ಆದ್ದರಿಂದ ಎಲ್ಲವನ್ನ ತಿಳ್ಕೊಂಡಿದ್ದೇನೆನ್ನುವಂಥ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬನಿಗೂ ಕೆಲವೊಂದು ವಿಚಾರಗಳಲ್ಲಿ ಜ್ಞಾನದ ಕೊರತೆ ಇರುತ್ತದೆ. ಆದರೆ ಪ್ರತಿಯೊಂದನ್ನು ನಾವು ತಿಳ್ಕೊಳ್ಳುವಂಥ ಮನೋಭಾವ ಇರಬೇಕು. ಈಗ ಲೇಖಕಿಯ ಮನೋಭಾವವನ್ನು ನಾವು ಅದರಲ್ಲಿ ಗುರುತಿಸ್ಬೋದು. ಕಿಡ್ನಿ ಸ್ಟೋನ್ ಅಂತ ಗೊತ್ತಾದ ತಕ್ಷಣ ಅದು ಯಾಕೆ ಬರ್ತದೆ, ಹೇಗೆ ಬರ್ತದೆ, ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಬಂದಿದೆ, ಈ ರೀತಿಯಾದಂಥ ಮಾಹಿತಿ ಸಂಗ್ರಹಿಸಲಿಕ್ಕೆ ಹೋದರು. ಇದು ಒಬ್ಬ ಸಂಶೋಧನಾ ಮನೋಪ್ರವೃತ್ತಿ ಇರುವಂತಹವರ ಲಕ್ಷಣವಾಗುತ್ತದೆ. ಇವರು ಅದನ್ನೇ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳ್ಕೊಳ್ಬೇಕಾಗಿತ್ತು. ಅದಕ್ಕೆ ಕೆಲವೊಂದು ಜನರ ಹತ್ರ ವಿಚಾರಿಸ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಬರುವಂಥ ಉತ್ತರ, ಅಯ್ಯೋ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗಲ್ಲ, ಅವರವರ ಅದೃಷ್ಟ. ನಾವು ಸಾಮಾನ್ಯವಾಗಿ ಇದನ್ನೇ ನೋಡುವಂಥದ್ದು ಸಮಾಜದಲ್ಲಿ. ಅಯ್ಯೋ ಅವರ ಹಣೆ ಬರಹ, ಅವರಿಗೆ ಆಗಿತ್ತು, ಕೆಲವರಿಗೆ ಬರುತ್ತೆ, ಏನು ಕಾರಣವೋ ಯಾರಿಗೆ ಗೊತ್ತು. ಕೆಲವೊಂದು ಸಲ ಅವರಿಗೆ ಬಂದಿರುತ್ತೆ, ಆದರೂ ಕಾರಣ ತಿಳ್ಕೊಳ್ಳೋದಕ್ಕೆ ಅವರು ಹೋಗಲ್ಲ. ಅಯ್ಯೋ ನನಗೊಂದು ಸಲ ಕಿಡ್ನಿ ಸ್ಟೋನ್ ಆಗಿತ್ತು, ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಈ ರೀತಿಯ ಮನಸ್ಥಿತಿ ಇಟ್ಟುಕೊಳ್ಳುವವರು ಇರ್ತಾರೆ. ಸಮಸ್ಯೆಯ ಮೂಲವನ್ನು ಕೆದಕಬೇಕು, ಆ ಪ್ರವೃತ್ತಿ ನಮ್ಮಲ್ಲಿ ಇರಬೇಕು. ಇವರಿಗೆ ಸಿಕ್ಕಿದ ಅಂಥದ್ದೇ ಉತ್ತರಗಳು. ಆದ್ದರಿಂದ ಇವರಿಗೆ ತೃಪ್ತಿಯಾಗಲಿಲ್ಲ ಈ ಉತ್ತರಗಳಿಂದ. ಮತ್ತೆ ಅವರು ಪ್ರಯತ್ನ ಮುಂದುವರಿಸ್ತಾರೆ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಅಕ್ಕಪಕ್ಕದಲ್ಲಿ ವಿಚಾರಿಸ್ತಾರೆ. ಆಗ ಅವರಿಗೆ ಸಿಕ್ಕಿದಂತಹ ಮೊದಲನೆಯ ವ್ಯಕ್ತಿ ಎದುರು ಮನೆಯ ಕಮಲಮ್ಮ ಮೇಡಮ್. ಅವರಿಗೆ ಸಿಕ್ಕಿದ್ದು ಒಬ್ಬರು ಟೀಚರ್, ಶಿಕ್ಷಕಿಯೊಬ್ಬರು. ಇವರ ಮನೆಯ ಎದುರುಗಡೆ ಇದ್ದಂತಹ ಕಮಲಮ್ಮ ಮೇಡಮ್ ಅನ್ನುವರಿಗೆ ಅವರ ಮನೆಗೆ ಹೋಗ್ತಾರೆ ಇವರು. ಆಗ ಅವರನ್ನು ಪ್ರಶ್ನಿಸ್ತಾರೆ. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದೆ, ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ಮೂತ್ರಪಿಂಡದ ಕಲ್ಲುಗಳು ಹೆಚ್ಚಾಗಿ ಗಂಡಸರಲ್ಲಿ ಕಾಣಿಸಿಕೊಳ್ಳುತ್ತದೆ. ಬಹುಶಃ ಕಾರಣ ಆ ಗಂಡಸರ ಕೆಲಸದ ರೀತಿ ಇರಬಹುದು. ಅಂದರೆ ಗಂಡಸರು ಹೆಚ್ಚಾಗಿ ಶ್ರಮದ ಕೆಲಸ ಮಾಡುತ್ತಾರೆ, ಬೆವರು ಹೆಚ್ಚಾಗಿ ಹರಿದು ಹೋಗುತ್ತದೆ. ಬೆವರು ಹೆಚ್ಚಾಗಿ ಹರಿದು ಹೋಗುವುದರಿಂದ ಮೂತ್ರ ಕಡಿಮೆ ಹೋಗುವುದರಿಂದ ನೀರಿನಲ್ಲಿರುವ ಅಂಶ ಬೆವರಿನ ರೂಪದಲ್ಲೇ ಹೊರಗಡೆ ಬರ್ತದೆ. ಆದ್ದರಿಂದ ಬಹುಶಃ ಮೂತ್ರಕೋಶದಲ್ಲಿ ಆ ಕಲ್ಲು ರಚನೆಯಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮಹಿಳೆಯರಿಗೆ ಆ ಸಮಸ್ಯೆ ಬಹಳ ಕಡಿಮೆ ಕಾಣಿಸಿಕೊಳ್ತದೆ. ಅದನ್ನೇ ಇವರು ಮೊದಲ ಪ್ರಶ್ನೆ ಮುಂದೆ ಇಡ್ತಾರೆ. ಪುರುಷರಿಗೆ ಹೆಚ್ಚಾಗಿ ಕಾಣಿಸಿಕೊಳ್ತದೆ, ಆದರೆ ಒಬ್ಬರು ಮಹಿಳೆಯಾಗಿ ನಿಮಗೆ ಹೇಗೆ ಕಾಣಿಸಿಕೊಳ್ಳುತ್ತೋ ಅಂತ ಅವರನ್ನು ಪ್ರಶ್ನಿಸ್ತಾರೆ. ಬಹುಶಃ ಒಬ್ಬರು ಶಿಕ್ಷಕಿ ಆದ್ದರಿಂದ ಅವರಿಂದ ಸಮಂಜಸವಾದಂಥ ಉತ್ತರ ಸಿಗಬಹುದೇನುವಂಥ ಆಲೋಚನೆಯು ಇವರದ್ದು ಇರಬಹುದೇನೋ. ಅದಕ್ಕೆ ಅವರು ಹೇಳುತ್ತಾರೆ, ಅವರ ಉತ್ತರ ಹೀಗಿತ್ತು: ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ. ಅವರ ದೊಡ್ಡ ಸಮಸ್ಯೆ ಇದ್ದಂಥದ್ದು ಅವರು ಹೋಗ್ತಾ ಇದ್ದಂಥ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ಯಾವುದೂ ಇರಲಿಲ್ಲ. ಈಗ ಅದೆಂತಹ ಸೌಲಭ್ಯಗಳು ಬೇಕಾದರೂ ಸಿಗುತ್ತವೆ. ಮಕ್ಕಳಿಗೆ ತರಗತಿಯಲ್ಲಿ ಕೂತ್ಕೊಳ್ಳೋದಕ್ಕೆ AC ರೂಮ್ಗಳವರೆಗೆ ಬಂದುಬಿಟ್ಟಿವೆ. ಅಂತಹ ಉನ್ನತ ಸೌಲಭ್ಯಗಳಿವೆ, ಪ್ರತಿಯೊಂದು ಸೌಲಭ್ಯಗಳಿವೆ. ಆದರೆ ಹಿಂದಿನ ಕಾಲದಲ್ಲಿ ಸೌಲಭ್ಯಗಳ ಕೊರತೆ ಇತ್ತು. ಕಟ್ಟಡಗಳು ಇದ್ದರೆ ಅದೇ ಪುಣ್ಯ. ಎಷ್ಟೋ ಕಡೆಗಳಲ್ಲಿ ಮರದಡಿಯಲ್ಲಿ ಕೂತ್ಕೊಂಡು ಪಾಠ ಕೇಳತಂಥದ್ದು ಇತ್ತು. ಅಥವಾ ಕಟ್ಟಡ ಇದ್ದರೂ ಕೂಡ ಕಟ್ಟಡದಲ್ಲಿ ಒಳಗಡೆ ಕೂತ್ಕೊಳ್ಳಿಕ್ಕೆ ಬೆಂಚ್ ಡೆಸ್ಕ್ಗಳು ಇರಲಿಲ್ಲ, ನೆಲದ ಮೇಲೆ ಕೂತ್ಕೊಳ್ಳುವಂಥದ್ದು. ಇನ್ಯಾವುದೇ ಬೋಧನಾ ಸಲಕರಣೆಗಳು ಇರಲಿಲ್ಲ. ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸ್ತಾ ಇರಲಿಲ್ಲ ಆ ಕಾಲದಲ್ಲಿ. ಅದರಲ್ಲಿ ಅನೇಕ ಕಾರಣಗಳಲ್ಲಿ ಬೇರೆ ಬೇರೆ ಕಾರಣಗಳಿತ್ತು. ಹೆಣ್ಣು ಮಕ್ಕಳು ಶಾಲೆಗೆ ಹೋಗಬಾರ್ದು, ಅವ್ರಿಗೆ ಯಾಕೆ ವಿದ್ಯಾಭ್ಯಾಸ, ಮದುವೆಯಾಗಿ ಇನ್ನೊಬ್ಬರ ಮನೆಗೆ ಹೋಗುವವರಲ್ವ, ಆ ರೀತಿಯ ಕಾರಣಗಳಿತ್ತು. ಅದರ ಜೊತೆಗೆ ಕೆಲವೊಬ್ಬರು ಈ ಕಾರಣವನ್ನು ಮುಂದಿಡ್ತಾ ಇದ್ರು, ಹೆಣ್ಣು ಮಕ್ಕಳಿಗೆ ಶಾಲೆಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ, ಆದ್ದರಿಂದ ಸಮಸ್ಯೆಗಳಾಗುತ್ತವೆ ಎನ್ನುವಂಥದ್ದು. ಇಲ್ಲಿ ಇವರಿಗೂ ಕೂಡ ಅದೇ ಆಗಿರುವಂಥದ್ದು, ಶೌಚಾಲಯ ವ್ಯವಸ್ಥೆ ಇರಲಿಲ್ಲ. ಆದ್ದರಿಂದ ಇವರ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ, ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರೆಗೆ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ಅದೆಂತಹ ಕಷ್ಟದ ಸಂದರ್ಭ, ಅದೆಂತಹ ಒಂದು ಕಠಿಣ ಸಂದರ್ಭವನ್ನು ಎದುರಿಸ್ತಾ ಇದ್ರು. ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಸಂಜೆ ಮನೆಗೆ ಬರುವ ತನಕ ಮೂತ್ರ ವಿಸರ್ಜನೆ ಮಾಡಲಿಕ್ಕಿಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ, ಮೂತ್ರವನ್ನು ನಿಯಂತ್ರಿಸಿಕೊಂಡು ಇಟ್ಕೊಳ್ಬೇಕಾಗಿದ್ದಂಥ ಪರಿಸ್ಥಿತಿ. ಆದ್ದರಿಂದ ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಅನ್ನುವ ಕಾರಣಕ್ಕೋಸ್ಕರ ನೀರೇ ಕುಡಿತಾ ಇರಲಿಲ್ಲ. ಶೌಚಾಲಯದ ವ್ಯವಸ್ಥೆ ಇಲ್ಲ, ಬೆಳಗ್ಗೆ ಮನೆಯಿಂದ ಹೊರಟ್ರೆ ಸಂಜೆ ಮನೆಗೆ ಬಂದು ಮೂತ್ರ ವಿಸರ್ಜನೆ. ಅದಕ್ಕೆ ಶಾಲೆಯಲ್ಲಿ ನೀರು ಕುಡಿದ್ರೆ ಮೂತ್ರ ವಿಸರ್ಜನೆಗೆ ಹೋಗಬೇಕಲ್ವೋ, ಅದಕ್ಕೆ ಇವರು ನೀರು ಕುಡಿಯುವುದನ್ನೇ ನಿಲ್ಲಿಸಿಬಿಟ್ಟಿದ್ರು. ಈ ಎಲ್ಲ ಕಾರಣಗಳು. ಅದಕ್ಕೋಸ್ಕರ
ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗ್ತೆಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರೂ ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರು ತಿಳಿದು ಬಂತು. ಇದೆಲ್ಲದರ ಪರಿಣಾಮ ಬೆಳಗಿಂದ ಸಂಜೆಯವರೆಗೆ ಮೂತ್ರ ವಿಸರ್ಜನೆ ಮಾಡಲಿಕ್ಕಿಲ್ಲ, ಮೂತ್ರ ವಿಸರ್ಜನೆಗೆ ಹೋಗಬೇಕಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ನೀರೇ ಕುಡಿಲಿಕ್ಕಿಲ್ಲ. ಇದರ ಪರಿಣಾಮವಾಗಿ ಏನಾಯಿತು ಅಂತ ಹೇಳಿದ್ರೆ ಒಂದು ದಿನ ಹೊಟ್ಟೆ ನೋವು ಆರಂಭವಾಯಿತು. ಅದೆಂತಹ ಹೊಟ್ಟೆ ನೋವು ಅಂತ ಹೇಳಿದ್ರೆ ಹೆರಿಗೆ ನೋವನ್ನೂ ಮೀರಿಸಿದ ನೋವು, ಅಷ್ಟು ವಿಪರೀತವಾದಂಥ ನೋವು. ವೈದ್ಯರ ಹತ್ರ ಹೋದಾಗ ಪರೀಕ್ಷೆ ಮಾಡಿ ಹೇಳ್ತಾರೆ ಮೂತ್ರಪಿಂಡದ ಕಲ್ಲುಗಳಿದೆ ಅಂತ. ಒಮ್ಮೆ ಅದರಿಂದ ಪಾರಾಗುತ್ತಾರೆ, ಆಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳುತ್ತಾರೆ. ಆಗ ಒಂದು ಸಲ ಅದು ಯಾವುದು ಅಂತ ಇಲ್ಲಿ ಲೇಖಕಿ ನಮಗೆ ವಿಷಯವನ್ನು ತಿಳಿಸಲಿಲ್ಲ. ಅಂದರೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ್ರ ಅಥವಾ ಬೇರೆ ದಾರಿಯಲ್ಲಿ ಕಲ್ಲನ್ನು ಕರಗಿಸಿಕೊಂಡ್ರೆ ಅದರ ಮಾಹಿತಿ ನಮಗೆ ಕೊಡುವುದಿಲ್ಲ. ಆದರೆ ಅದರಿಂದ ಪಾರಾದರು, ಆ ಸಮಸ್ಯೆಯಿಂದ ಮುಕ್ತಿ ಸಿಕ್ಕಿತು ಆ ಕ್ಷಣಕ್ಕೆ. ಅವತ್ತೇ ನಿರ್ಧರಿಸಿಬಿಟ್ರು, ಇನ್ಯಾವತ್ತೂ ಮತ್ತೆ ಮೂತ್ರಪಿಂಡದ ಕಲ್ಲು ನನಗೆ ಆಗಬಾರದು, ನನ್ನ ಮೂತ್ರಪಿಂಡದಲ್ಲಿ ಕಲ್ಲುಗಳು ಸೃಷ್ಟಿಯಾಗಬಾರದು. ಅದಕ್ಕೋಸ್ಕರ ಯಥೇಚ್ಛವಾಗಿ ನೀರು ಕುಡಿದ್ರು. ಜೊತೆಗೆ ಕೇವಲ ನೀರು ಕುಡಿದ್ರೆ ಸಾಕಾಗೋದಿಲ್ಲ, ಆಹಾರದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡ್ರು. ವೈದ್ಯರು ಸೂಚಿಸಿದರು, ಇಂತಿಂಥ ಆಹಾರಗಳನ್ನು ಸೇವಿಸಬೇಡಿ ಅಂತ ಹೇಳ್ಕೊಂಡ್ಬಿಟ್ಟು ಆ ಆಹಾರಗಳ ಸೇವನೆಯನ್ನು ಬಿಟ್ಟುಬಿಟ್ರು. ಇದರಿಂದಾಗಿ ಆ ಒಂದು ಸಲ ಮೂತ್ರಪಿಂಡದ ಕಲ್ಲಿನ ತೊಂದರೆ ಕಾಣಿಸಿಕೊಂಡು ಈ ಲೇಖನ ಬರೆಯುವ ಹೊತ್ತಿಗೆ 20 ವರ್ಷಗಳಾಗಿತ್ತು. ಆ 20 ವರ್ಷಗಳಲ್ಲಿ ಮತ್ತೆ ಎಂದೂ ಅವರಿಗೆ ಮೂತ್ರಪಿಂಡದ ಕಲ್ಲುಗಳಾಗಿರಲಿಲ್ಲ. ಆಯ್ಕೆ ಅವರ ಕೈಯಲ್ಲಿತ್ತು. ಮತ್ತೆ ನೀರು ಕುಡಿಯದೆ ಅದೇ ರೀತಿ ಇದ್ದು ಮತ್ತೆ ಮೂತ್ರಪಿಂಡದ ಕಲ್ಲನ್ನು ಬರೆಸಿಕೊಳ್ಳೋದಾ, ಅಥವಾ ಯಥೇಚ್ಛವಾಗಿ ನೀರು ಕುಡಿದು ಆಹಾರ ಬದಲಾವಣೆಗಳನ್ನು ತಂದು ಮತ್ತೆ ಬಾರದ ಹಾಗೆ ನೋಡಿಕೊಳ್ಳುವುದಾ? ಆಯ್ಕೆ ಕಮಲಮ್ಮ ಮೇಡಮ್ ಮಾಡಿಕೊಂಡ್ರು. ಅವರು ಒಳ್ಳೆಯ ಆಯ್ಕೆಯನ್ನು ಮಾಡಿಕೊಂಡ್ರು. ಮತ್ತೆ ಆಸ್ಪತ್ರೆಗೆ ಓಡುವ ಬದಲಿಗೆ ಜೀವನ ವಿಧಾನವನ್ನೇ, ಜೀವನ ಶೈಲಿಯನ್ನೇ ಬದಲಿಸಿಕೊಂಡ್ರೆ ಶಾಶ್ವತವಾಗಿ ಪರಿಹಾರ ಕಾಣಬಹುದು. ಉತ್ತಮವಾದ ಆಯ್ಕೆಯನ್ನು ಮಾಡಿಕೊಂಡ್ರು. ಅದಕ್ಕೆ ಹೇಳೋದು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ನಾವು ಮಾಡಿಕೊಳ್ಳುವ ಆಯ್ಕೆಯ ಮೇಲೆ ನಮ್ಮ ಮುಂದಿನ ಜೀವನ ನಿರ್ಧರಿತವಾಗುತ್ತದೆ, ಮುಂದೆ ಹೇಗಿರ್ತದೆ ಅನ್ನುವಂಥದ್ದು ನಿರ್ಧರಿತವಾಗುತ್ತದೆ. ಇಲ್ಲಿಗೆ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. Don't forget to like our video and subscribe our YouTube channel for all the updates.